ನನ್ನೆಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿಯ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಎನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ಶೈಕ್ಷಣಿಕ ಮನೋವಿಜ್ಞಾನದ ಆ ಒಂದು ವಿಭಾಗದಲ್ಲಿ ಬರುವಂಥ ವಿಕಾಸದ ಹಂತಗಳ ತರಗತಿಯೊಳಗೆ ಪಿಯಾಜೆಯವರ ಬಗ್ಗೆ ಈ ಒಂದು ತರಗತಿಯೊಳಗೆ ಸಂಪೂರ್ಣವಾಗಿ ಏನು ಮಾಡ್ತಾ ಹೋಗ್ತವಪ್ಪ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಹಾಗಾದರೆ ಈ ಒಂದು ಪಿಯಾಜೆ ಅವರ ಬಗ್ಗೆ ಅವರ ವಿಕಾಸದ ಹಂತಗಳ ಬಗ್ಗೆ ಚರ್ಚೆ ಮಾಡೋಕ್ಕಿಂತ ಮುಂಚಿತವಾಗಿ ಅವರ ಒಂದು ಪೂರ್ವ ಪರಿಚಯವನ್ನು ಮಾಡ್ತಾ ಹೋಗೋಣ. ಅಂದರೆ ಈ ಜೀನ್ ಪಿಯಾಜೆ ಅವರ ಪೂರ್ವ ಪರಿಚಯ ಮಾಡ್ತಾ ಹೋಗೋಣ. ಈ ಜೀನ್ ಪಿಯಾಜೆ ಅವರು 1896 ಸ್ವಿಟ್ಜರ್ಲ್ಯಾಂಡ್ ದೇಶದ ನ್ಯಾಸ್ಚೆಲ್ ಎಂಬಲ್ಲಿ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಇವರು ಜನಿಸ್ತಾ ಹೋಗ್ತಾರೆ. ಯಾರು? ಈ ಜೀನ್ ಪಿಯಾಜೆ ಅವರು 1896 ಸ್ವಿಟ್ಜರ್ಲ್ಯಾಂಡ್ ದೇಶದ ನ್ಯಾಸ್ಚೆಲ್ ಎಂಬ ಒಂದು ಪ್ರದೇಶದೊಳಗೆ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಜನಿಸ್ತಾ ಹೋಗ್ತಾರೆ. ಜೊತೆಗೆ ಇವರು ಏನಪ್ಪ ಅಂದ್ರೆ 10 ವರ್ಷಗಳ ಒಂದು ವರ್ಷದವನಿದ್ದಾಗ ಅವರೊಂದು ಗುಬ್ಬಿಗಳ ಮೇಲೆ ಒಂದು ಕವನ ಬರ್ತಾರೆ. ಯಾವ ಗುಬ್ಬಿಗಳ ಮೇಲಪ್ಪ ಅಂದ್ರೆ ಅಲ್ಬಿನೋ ಅಂತ ಒಂದು ಗುಬ್ಬಿಗಳ ಮೇಲೆ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಕವನಗಳನ್ನು ಬರಿತಾ ಹೋಗ್ತಾರೆ. ಅಂದರೆ ಲೇಖನವನ್ನು ಬರೆದು ಅದರಿಂದ ಏನು ಪಡೆದತ್ತಪ್ಪ ಅಂದ್ರೆ ಬಹುಮಾನ ಪಡೆದಿದ್ರು. ಯಾವಾಗಪ್ಪ ಅಂದರೆ ಕೇವಲ ಒಂದು 10 ವರ್ಷದ ಒಂದು ಹುಡುಗನಾಗಿದ್ದಾಗ ಒಂದು ಅಲ್ಬಿನೋ ಎಂಬ ಒಂದು ಗುಬ್ಬಿಗಳ ಮೇಲೆ ಏನು ಮಾಡ್ತಾ ಹೋಗ್ತಾರೆ ಲೇಖನ ಬರೆದು ಅದರಿಂದ ಏನು ಮಾಡ್ತಾ ಹೋಗಿದ್ದಪ್ಪ ಅಂದ್ರೆ ಕವನವನ್ನು ಬರೆದಿರೋದನ್ನು ಕಾಣ್ತಾ ಹೋಗ್ತಾರೆ. ಜೊತೆಗೆ ಆ ಒಂದು ಮುಂದೆ ಅವರ ಒಂದು ಶಿಕ್ಷಣ ವ್ಯವಸ್ಥೆ ನೋಡಿದ್ರೆ ಅವರು ಒಂದು 21ನೇ ವಯಸ್ಸಿನೊಳಗೆ ಆ ಜಿನೆವಾ ವಿಶ್ವವಿದ್ಯಾಲಯದೊಳಗೆ ಜಿನೆವಾ ವಿಶ್ವವಿದ್ಯಾಲಯದೊಳಗೆ ಆ ಪ್ರಾಣಿಶಾಸ್ತ್ರದಲ್ಲಿ ಯಾವ ವಿಭಾಗದಲ್ಲಿ ಆ ಪ್ರಾಣಿಶಾಸ್ತ್ರದಲ್ಲಿ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಡಾಕ್ಟರೇಟ್ ಪದವಿಯನ್ನು ಪಡಿತಾ ಹೋಗ್ತಾರೆ. ಯಾರು? ಜೀನ್ ಪಿಯಾಜೆ ಅವರು ಈ ಒಂದು ಪ್ರಾಣಿಶಾಸ್ತ್ರದ ವಿಭಾಗದೊಳಗೆ ಡಾಕ್ಟರೇಟ್ ಪದವಿ ಎಷ್ಟಾಗ 21ನೇ ವಯಸ್ಸಿನೊಳಗೆ ಈ ಒಂದು ಡಾಕ್ಟರೇಟ್ ಪದವಿಯನ್ನು ಪಡಿತಾ ಹೋಗ್ತಾರೆ. ಹಾಗಾದರೆ ಇದು ಅವರ ಒಂದು ಪರಿಚಯ ಆಗ್ತಾ ಹೋಗ್ತೈತಿ. ಹಾಗಾದ್ರೆ ಅವರ ಈ ಒಂದು ವಿಕಾಸದ ಹಂತಗಳ ಬಗ್ಗೆ ನೋಡ್ತಾ ಹೋಗೋಣ. ಅವರಲ್ಲಿ ಮುಖ್ಯವಾಗಿ ವಿಕಾಸದ ಹಂತಗಳನ್ನು ಪ್ರಮುಖವಾಗಿ 4 ಹಂತಗಳನ್ನು ಕಾಣ್ತಾ ಹೋಗ್ತವೆ. ಯಾವಪ್ಪ ಅಂದ್ರೆ ಒಂದನೇದು ಸಂವೇದನಾಗತಿ ಅಂತ ಕರಿತಾರೆ. ಸಂವೇದನಾಗತಿ ಅಂತ ಇದು ಎಷ್ಟು ವಯಸ್ಸು? ಹುಟ್ಟಿನಿಂದ 2 ವರ್ಷದೊಳಗೆ. ಎರಡನೇದು ಕಾರ್ಯಪೂರ್ವ ಹಂತ. ಯಾವುದು? ಎರಡನೇದು ಕಾರ್ಯಪೂರ್ವ ಹಂತ. ಇದು ಎಷ್ಟು ವಯಸ್ಸಿನೊಳಗೆ ಕಾಣ್ತಪ್ಪ ಅಂದರೆ 2 ರಿಂದ 7 ವರ್ಷದೊಳಗೆ. ಮೂರನೇದು ಮೂರ್ತ ಕಾರ್ಯಗಳ ಹಂತ. ಯಾವುದು? ಮೂರನೇದು ಮೂರ್ತ ಕಾರ್ಯಗಳ ಹಂತ. ಇದು 7 ರಿಂದ 11 ವರ್ಷದೈತಿ. ಇದು ಔಪಚಾರಿಕ ಕಾರ್ಯಗಳ ಹಂತ. ಔಪಚಾರಿಕ ಕಾರ್ಯಗಳ ಹಂತವನ್ನು 11 ವರ್ಷದ ಮೇಲ್ಪಟ್ಟಿನ ಒಂದು ಮಕ್ಕಳಲ್ಲಿ ಕಾಣ್ತಾ ಹೋಗ್ತೀವಿ. ಅಂದರೆ ಈ ಒಂದು ಪರೀಕ್ಷಾ ದೃಷ್ಟಿಯ ಮೂಲಕ ನೋಡೋದಾದ್ರೆ ಈ ಜೀನ್ ಪಿಯಾಜೆ ಅವರ ಈ ಒಂದು ವಿಕಾಸದ ಹಂತಗಳು ಇವೆ 4 ಅದಾವಲ್ಲ, ಈ 4 ಹಂತಗಳ ಮೇಲೆ ಖಂಡಿತವಾದಂಥ ಒಂದು ಪ್ರಶ್ನೆ ಇರ್ತಾ ಇರ್ತೈತಿ. ಅಂದರೆ ಈ ಕ್ರಮಾನುಗತವಾಗಿ ಬರೀ ಅಂತ ಕೇಳ್ತಾ ಹೋಗ್ತಾರೆ. ಈ ಒಂದು ಸಂವೇದನಾಗತಿ ಅಂತ ಎಷ್ಟು ವಯಸ್ಸಿನೊಳಗೆ ಕಾಣ್ತಾ ಹೋಗ್ತಾರೆ ಅನ್ನೋದು ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಇದಕ್ಕೊಂದು ಕೋಡು ಸ್ಕೀಮಾ ಅಂತ ನೆನಪಿಟ್ಟಾಗತ್ತೆ. ಸ್ಕೀಮಾ ಅಂತಂದು ಒಂದು ಮುಂದೆ ಬರ್ತೈತಿ ಏನನ್ನೋದನ್ನು. ಸ್ಕೀಮಾ ಅಂದರೆ ಎಸ್ ಅಂದರೆ ಸಂವೇದನಾಗತಿ ಅಂತ, ಕೆ ಅಂದರೆ ಕಾರ್ಯಪೂರ್ವ ಅಂತ, ಎಮ್ ಅಂದರೆ ಮೂರ್ತ ಕಾರ್ಯಗಳ ಅಂತ, ಜೊತೆಗೆ ಓ ಅಂದರೆ ಔಪಚಾರಿಕ ಕಾರ್ಯಗಳ ಅಂತ ಹೇಳ್ತಾ ಹೋಗ್ತೀವಿ. ಈ ಸಂವೇದನಾಗತಿ ಅಂತ 2 ವರ್ಷದೊಳಗೆ ನೋಡ್ತಾ ಹೋಗ್ತೀವಿ ಹುಟ್ಟಿನಿಂದ. ಎರಡನೇದು ಕಾರ್ಯಪೂರ್ವ ಅಂತ 2 ವರ್ಷದಿಂದ 7 ವರ್ಷದೊಳಗಿನ ಮಕ್ಕಳಲ್ಲಿ ನೋಡ್ತಾ ಹೋಗ್ತೀವಿ. ಮೂರ್ತ ಕಾರ್ಯಗಳಂತ 7 ರಿಂದ 11 ವರ್ಷಗಳ ಒಂದು ಮಕ್ಕಳಲ್ಲಿ ನೋಡ್ತಾ ಹೋಗ್ತೀವಿ. ಅದೇ ರೀತಿ ಔಪಚಾರಿಕ ಕಾರ್ಯಗಳ ಹಂತವನ್ನು 11 ವರ್ಷದ ಮೇಲ್ಪಟ್ಟ ಒಂದು ಮಕ್ಕಳಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾದರೆ ಈ ಒಂದು ಹಂತಗಳ ಬಗ್ಗೆ ಚರ್ಚೆ ಮಾಡೋಕ್ಕಿಂತ ಮುಂಚೆವಾಗಿ ಅವರೊಂದು ಪರಿಕಲ್ಪನೆ ಇರ್ತೈತೆ. ಅಂದರೆ ಈ ಭೌತಿಕ ಒಂದು ವಿಕಾಸದ ಹಂತದಲ್ಲಿ ಅವರು 2 ಪರಿಕಲ್ಪನೆಗಳನ್ನು ತಿಳಿಸ್ತಾ ಹೋಗ್ತಾರೆ. ಯಾವುದು? ಒಂದನೇದು ಸ್ಕೀಮಾ ಅಂತ ತಿಳಿಸ್ತಾರೆ. ಯಾವುದು? ಸ್ಕೀಮಾ ಅಂತ ಹೇಳ್ತಾರೆ. ಇನ್ನೊಂದು ಹೊಂದಾಣಿಕೆ ಅಂತಂದು ತಿಳಿಸ್ತಾ ಹೋಗ್ತಾರೆ. ಅವರು ಜೀನ್ ಪಿಯಾಜೆ ಅವರು 2 ಪರಿಕಲ್ಪನೆ ತಿಳಿಸ್ತಾ ಹೋಗ್ತಾರೆ. ಏನಂತ? ಆ ಭೌತಿಕ ವಿಕಾಸದೊಳಗೆ ಮೂಲ ಪರಿಕಲ್ಪನೆಗಳಿರ್ತಾವೆ. ಯಾವುದು? ಒಂದನೇದು ಸ್ಕೀಮಾ ಅಂತ ನೋಡ್ತಾ ಹೋಗ್ತೀವಿ, ಎರಡನೇದು ಹೊಂದಾಣಿಕೆ ಅಂತ ನೋಡ್ತಾ ಹೋಗ್ತೀವಿ.
ಹಾಗಾದರೆ ಸ್ಕೀಮಾ ಅಂದರೆ ಏನು ರೀ ಅಂತಂದಪ್ಪ ಅಂದ್ರೆ, ಸ್ಕೀಮಾ ಅಂದರೆ ಏನಪ್ಪ ಅಂದ್ರೆ, ಈ ಒಂದು ಭೌತಿಕ ಏನು ವಿಕಾಸ ಆಗ್ತೈತಲ್ಲ, ಆ ಮಕ್ಕಳಲ್ಲಿ ಭೌತಿಕ ಒಂದು ವಿಕಾಸ ಆದಂಥ ಏನು ಮೊದಲ ಒಂದು ಬದಲಾವಣೆ ಅಂತ ಕರಿತಾ ಹೋಗ್ತಾವಲ್ಲ, ಅಂದರೆ ಮೊದಲ ಒಂದು ಬದಲಾವಣೆ. ಉದಾಹರಣೆ ಏನಪ್ಪ ಅಂದ್ರೆ, ತಾಯಿಯ ಒಂದು ನೋಡಿದಂಥ ಸಂದರ್ಭದ ಮಗು ಏನು ಮಾಡ್ತಾ ಹೋಗ್ತೈತಿ, ಮಗುಳು ನಗ್ತಾ ಹೋಗ್ತೈತಿ. ಜೊತೆಗೆ ಹಾಲುಣಿಸುವಂಥ ಏನದು ಬಾಟಲ್ ಇರ್ತೈತಲ್ಲ, ಆ ಬಾಟಲ್ ತೊಟ್ಟು ಅದ್ರ ಮ್ಯಾಗ ಹಾಲು ಬರೋದನ್ನೋದನ್ನು ಅದು ಏನು ಮಾಡ್ತಾ ಹೋಗ್ತೈತಿ, ಬದಲಾವಣೆ ಅಂದರೆ ಗೊತ್ತಾಗ್ತಾ ಹೋಗ್ತೈತಿ. ಅದಕ್ಕೆ ಸ್ಕೀಮಾ ಅಂತಂದು ಮೊದಲ ಬದಲಾವಣೆ ಅಂತ ಹೇಳ್ತಾವೆ. ಹಾಗಾಗಿ ಅದನ್ನು ಸ್ಕೀಮಾ ಅಂತಂದು ಕರಿತಾ ಹೋಗ್ತಾರೆ. ಜೊತೆಗೆ ಇನ್ನೂ ಉದಾಹರಣೆ ಹೇಳ್ಕೊಂಡಪ್ಪ ಅಂದ್ರೆ, ಆ ಏನು ಬಾಲನ್ನು ಉರುಳಿಸಿ ಆಟ ಆಡೋದು, ಗೊಂಬೆಯನ್ನು ಏನು ಮಾಡ್ತಾ ಹಂಗೆ ಅದಿಮಿ ಅಥವಾ ಹಿಂಗೆ ಅದುಮದ ಇರ್ತೈತಲ್ಲ, ಅವು ಕೆಳಗೆ ಏನು ಇರ್ತಾರಪ್ಪ ಅಂದ್ರೆ ಸ್ಕೀಮಾ ಅಂದ್ರೆ ಮೊದಲ ಒಂದು ಪ್ರಯೋಗ ಮಾಡ್ತಾ ಹೋಗ್ತೈತಿ. ಅಂದ್ರೆ ಅದರಿಂದ ಏನು ಬದಲಾವಣೆ ಆಗ್ಬೋದು ಅನ್ನೋದನ್ನು ಸ್ಕೀಮಾ ತಿಳಿಸ್ತಾ ಹೋಗ್ತೈತಿ. ಹಾಗಾದರೆ ಹೊಂದಾಣಿಕೆ ಅಂದರೆ ಅನ್ನೋದಂತ ನೋಡೋದಾದ್ರೆ, ಹೊಂದಾಣಿಕೆ ಅಂದರೆ ಏನಪ್ಪ ಅಂದ್ರೆ, ಈ ಮೊದಲಿಗೆ ನಾವು ಸ್ಕೀಮಾದೊಳಗೆ ನೋಡಿದ್ವಿ, ಬಾಲನ್ನು ಏನು ಮಾಡ್ತೈತಿ, ಉರುಳಿಸ್ತಾ ಹೋಗ್ತೈತಿ. ತಾಯಿ ನೋಡಿ ಮಗುಳ್ನಾಗೆ ತೋರಿಸೋದು, ಮತ್ತು ಹಾಲು ಉಣಿಸೋ ಬಾಟಲ್ ನೋಡಿ ಬಾಯಿ ತೆಗಿತೈತಿ. ಅಂದ್ರೆ ಈ ಒಂದು ಮೊದಲಿಗೆ ಪಡೆದಂಥ ಜ್ಞಾನವನ್ನು ಏನು ಮಾಡ್ತಾ ಹೋಗ್ತೈತಿ, ತಲೆಗೆ ಇಟ್ಕೊಂಡು ಅಂದ್ರೆ ಸಂಸ್ಕರಣೆ ಮಾಡಿ ಆ ಮುಂದೆ ಏನು ಮಾಡ್ತಾ ಹೋಗ್ತದಪ್ಪ ಅಂದ್ರೆ, ಈ ಒಂದು ಹೊಂದಾಣಿಕೆಯೊಳಗೆ ಸ್ಕೀಮಾವನ್ನು ಮುಂದುವರ್ಸಂಗಿಲ್ಲ. ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ, ಅಲ್ಲಿರುವಂಥ ಪರಿಸರ ಜೊತೆ ಏನು ಮಾಡ್ತಾ ಹೋಗ್ತೈತಿ, ಕೆಲವೊಂದು ಬದಲಾವಣೆಯನ್ನು ಮಾಡ್ತಾ ಹೋಗ್ತೈತಿ. ಈ ಒಂದು ಬದಲಾವಣೆಯನ್ನು ಏನಂತ ಕರಿತಾವಪ್ಪ ಅಂದ್ರೆ, ಹೊಂದಾಣಿಕೆ ಅಂತಂದು ಕರಿತಾ ಹೋಗ್ತೀವಿ. ಅಂದ್ರೆ ಹೊಂದಾಣಿಕೆ ಪ್ರಕ್ರಿಯೆಗಳ ಮೂಲಕ ಏನು ಮಾಡ್ತಾ ಹೋಗ್ತೈತಪ್ಪ ಅಂದ್ರೆ, ಅದು ಮನೋಗತ ಮಾಡ್ಕೊತೈತಿ. ಏನು ಮಾಡ್ಕೊತೈತಿ, ಮನೋಗತ ಮಾಡ್ಕೊತೈತಿ. ಅಂದರೆ ಮೊದಲಿಗೆ ಸ್ಕೀಮಾದೊಳಗೆ ಏನು ಮಾಡ್ತಾ ಹೋಗ್ತೈತಪ್ಪ ಅಂದ್ರೆ, ಮೊದಲು ಪ್ರಯೋಗ ಮಾಡ್ತಾ ಹೋಗ್ತೈತಿ, ಅಂದರೆ ಮೊದಲ ಬದಲಾವಣೆ ನೋಡ್ತಾ ಹೋಗ್ತೈತಿ. ಆದರೆ ಹೊಂದಾಣಿಕೆದೊಳಗೆ ಅದೇ ಒಂದು ಪ್ರಯತ್ನವನ್ನು ಮಾಡೋಂಗಲ್ಲ. ಅಲ್ಲಿ ಪರಿಸರದ ಮೂಲಕ ಇನ್ನಿತರ ಒಂದು ಅಂಶಗಳ ಮೂಲಕ ಏನು ಮಾಡ್ತಾ ಹೋಗ್ತೈತಿ, ಬದಲಾವಣೆಯನ್ನು ಮಾಡ್ತಾ ಹೋಗ್ತೈತಿ. ಅದಕ್ಕೆ ಹೊಂದಾಣಿಕೆ ಅಂತ ಹೇಳ್ತಾ ಹೋಗ್ತೈತಿ. ಇದೇ ಒಂದು ಹೊಂದಾಣಿಕೆ ಪ್ರಕ್ರಿಯೆ ಮೂಲಕ ಏನಾಗ್ತೈತಪ್ಪ ಅಂದ್ರೆ, ಮನೋಗತ ಆಗ್ತಾ ಹೋಗ್ತೈತಿ. ಅಂದರೆ ಮನೋಗತ ಅರ್ಥ ಮಾಡ್ಕೊಳ್ತಾನೆ, ನಾನು ಹಿಂಗೆ ಮಾಡಿದರೆ ಈ ಥರ ಆಗ್ತೈತೆ ಅನ್ನೋದನ್ನು ಅವನು ಏನು ಮಾಡ್ತಾ ಹೋಗ್ತಾನೆ, ಅರ್ಥ ಮಾಡ್ಕೊತ ಹೋಗ್ತಾನೆ. ಇನ್ನು ಈ ಒಂದು ಮನೋಗತ ಎಂಬುದನ್ನು ಇನ್ನೂ ಪರಿಣಾಮಕಾರಿ ಹೇಳೋದಾದ್ರೆ, ಇದಕ್ಕೆ ಇನ್ನೊಂದು ಏನದು ಪದ ನೋಡ್ತಾ ಹೋಗ್ತೀವಿ. ಏನದು ಸ್ವಾಂಗೀಕರಣ ಅಂತ ಹೇಳ್ತಾ ಹೋಗ್ತೀವಿ. ಎಂತ ಕರಿತೀವಿ, ಸ್ವಾಂಗೀಕರಣ. ಇಂಗ್ಲೀಷ್ನೊಳಗೆ ಅಸಿಮಿಲೇಷನ್ ಅಂತ ಕರಿತಾ ಹೋಗ್ತೀವಿ. ಯಾವುದಕ್ಕೆ, ಮನೋಗತಕ್ಕೆ. ಈ ಮನೋಗತ ಹೆಂಗೆ ಅರ್ಥ ಮಾಡ್ಕೊತಪ್ಪ ಅಂದ್ರೆ, ಈ ಮೊದಲಿಗೆ ಚಮಚ ಏನು ಮಾಡ್ತಿತ್ತು, ಆ ಚಮಚವನ್ನು ಹಿಡ್ಕೊಳ್ಳುವಂಥದ್ದನ್ನು ಏನು ಮಾಡ್ತಾ, ಈ ಮೊದಲು ಚಮಚ ಹಿಡ್ದಿರ್ತೀವಿ ಎಲ್ಲಿ, ಸ್ಕೀಮಾದಾಗ ಹೊಂದಾಣಿಕೆದೊಳಗೆ. ಮತ್ತು ಮುಂದೆ ಏನಾಗ್ತೈತಪ್ಪ ಅಂದ್ರೆ, ಏನದು ಚಮಚ ಹಿಡಿದಂಥ ಸಂದರ್ಭದಲ್ಲಿ ಆ ಚಮಚ ತಳ್ಳಗಾಡ್ತೈತಿ. ಆ ತಳ್ಳಗಿರೋವಂಥ ವಸ್ತುಗಳಾದಂಥ ಇನ್ನೂ ಯಾವುವು, ಪೆನ್ನು, ಪೆನ್ಸಿಲು, ಆ ಕಡ್ಡಿ ಅವುಗಳು ಏನು ಮಾಡ್ತಾ ಹೋಗ್ತೈತಿ, ಚಮಚ ಹಿಡಿಯತ್ತನ್ನ ಇವುಗಳನ್ನು ಏನು ಮಾಡಬಹುದು, ಹಿಡ್ಕೋಬೋದು ಅಂತಂದು ಏನು ಮಾಡ್ತಾ ಹೋಗ್ತೈತಪ್ಪ ಅಂದ್ರೆ, ಅದನ್ನು ಅರ್ಥ ಮಾಡ್ಕೊತೈತಿ ಮಗು. ಆ ಅರ್ಥ ಮಾಡ್ಕೋದಕ್ಕೆ ಏನಾಗ್ತೈತೆ, ಒಂದು ಸ್ವಾಂಗೀಕರಣವನ್ನು ಪ್ರದರ್ಶನ ಮಾಡ್ತಾ ಹೋಗ್ತೈತಿ. ಅಂದ್ರೆ ಅರ್ಥ ಮಾಡ್ಕೊತೈತಿ. ಜೊತೆಗೆ ಆ ಒಂದು ಏನದು ಬಾಲನ್ನು ಎಸೆದ ನಂತರ ಆ ಬಾಲನ್ನು ಹಿಡಿಬೇಕಂದ್ರೆ ನಾವು ಎರಡು ಕೈಯನ್ನು ಚಾಚಿ ಹಿಡಿಬೇಕು. ಅಂದ್ರೆ ಅಲ್ಲಿ ಏನಾಗ್ತೈತಪ್ಪ ಅಂದ್ರೆ, ಸ್ಥಳಾವಕಾಶ ಆಗ್ತೈತಿ. ಅಂದ್ರೆ ಮನೋಗತ ಮಾಡಿಕೊಂಡು ಆ ಒಂದು ಪ್ರಕ್ರಿಯೆಗಳಿಗೆ ಏನು ಮಾಡ್ತಾ ಹೋಗ್ತೈತಪ್ಪ ಅಂದ್ರೆ, ಸ್ಥಳ ಅವಕಾಶ ಆಗೋದನ್ನು ಕಾಣ್ತಾ ಹೋಗ್ತೀವಿ. ಈಗ ಮುಂದುವರೆದ ಭಾಗ ನೋಡ್ಕೊಂತ ಹೋಗೋಣ. ಇದೇನಪ್ಪ ಅಂದ್ರೆ ಸ್ಕೀಮಾ ಮತ್ತು ಹೊಂದಾಣಿಕೆ, ಮನೋಗತ ಬಗ್ಗೆ ತಿಳ್ಕೊಂಡ್ವಿ. ಈಗ ಆ ಒಂದು ಏನು ವಿಕಾಸದ ಹಂತಗಳ ಬಗ್ಗೆ ನೋಡ್ತೇವೆ. ಅಂದ್ರೆ ಸಂವೇದನಾಗತಿ ಅಂತ, ಇದನ್ನೇಂತ ಕರಿತಾರಪ್ಪ ಅಂದರೆ ಸೆನ್ಸರಿ ಮೋಟಾರ್ ಪಿರಿಯಡ್ ಅಂತ ಕರಿತಾ ಹೋಗ್ತಾರೆ. ಈ ಒಂದು ಸಂವೇದನಾಗತಿ ಅಂತ ಎಷ್ಟು ವರ್ಷ ನೋಡ್ತೀವಿ, ಹುಟ್ಟಿನಿಂದ 2 ವರ್ಷಗಳ ಒಂದು ಅವಧಿಯನ್ನು ಸೆನ್ಸರ್ ಮೋಟಾರ್ ಪಿರಿಯಡ್ ಅಂತ ಕರಿತಾ ಹೋಗ್ತೀವಿ. ಈ ಒಂದು ಅವಧಿಯೊಳಗೆ ಮಗು ಏನು ಮಾಡ್ತದಪ್ಪ ಅಂದ್ರೆ, ತನ್ನ ಒಂದು ಇಂದ್ರಿಯಗಳು, ಸಂವೇದನ ಅಂದರೆ ಏನು, ಆ ಇಂದ್ರಿಯ ಸಂವೇದನೆಗಳ ಮೂಲಕ ಅವನು ಏನು ಮಾಡ್ತಾ ಹೋಗ್ತದಪ್ಪ ಅಂದ್ರೆ, ಆ ಒಂದು ಚಟುವಟಿಕೆ ಮೂಲಕ ಏನು ಮಾಡ್ತಾ ಹೋಗ್ತೈತಿ, ಕೂರಿಸ್ತಾ ಹೋಗ್ತೈತಿ. ಹಾಗಾಗಿ ಇದನ್ನು ಏನು ಪಿಯಾಜೆ ಅವ್ರು ಏನು ಹೇಳ್ತಾ ಹೋಗ್ತಾರೆ, ಸಂವೇದನಾಗತಿ ಅಂದ್ರೆ ಮಗು ಏನು ಮಾಡ್ತಾ ಹೋಗ್ತೈತಿ, ಇಂದ್ರಿಯಗಳ ಮೂಲಕ ಚಟುವಟಿಕೆಗಳನ್ನು ಮಾಡ್ತಾ ಹೋಗ್ತೈತಿ. ಜೊತೆಗೆ ಇದಕ್ಕೆ ಅಂತಾರೆ ಪಿಯಾಜೆ ಅವರು ಸಂವೇದನಾಗತಿ ಅಂತ ಹೇಳ್ತಾ ಹೋಗ್ತಾರೆ. ಜೊತೆಗೆ ಈ ಒಂದು ಚಟುವಟಿಕೆಯ ಮಾಡುವಂಥ ಸಂದರ್ಭ ಆ ಪ್ರಕ್ರಿಯೆಗಳು ಮತ್ತು ಕ್ರಿಯೆಗಳು ಏನು ಮಾಡ್ತಾ ಹೋಗ್ತವಪ್ಪ ಅಂದ್ರೆ, ಆ ಮಾಡುವಂಥ ಪರಿಣಾಮಗಳು ಏನಾಗ್ತವಪ್ಪ ಅಂದ್ರೆ, ಆ ಉದ್ದೇಶಪೂರ್ವಕವಾಗಿ ಏನಾಗ್ತೈತಪ್ಪ ಮುಂದುವರ್ತಾ ಹೋಗ್ತವೆ. ಅಂದ್ರೆ ಆ ವಸ್ತುಗಳು ಗೋಚರಿಸ್ತು ಇದ್ದರೂ ಕೂಡ ಅವುಗಳು ಏನು ಮಾಡ್ತಾ ಹೋಗ್ತವೆ, ಅದರೊಂದು ಅಸ್ತಿತ್ವ ಐತಿ ಅಂತ ಹೇಳ್ತೈತಿ. ಈಗ ನೀವು ಸಣ್ಣದ ಹುಡ್ರನ್ನ ಆಟ ಆಡಿಸ್ತಿರ್ತೀರಿ, ಒಂದು ಹಿಂಗೆ ಸೀರೆ ಹಿಂಗಡೋದು, ಹಿಂಗೆ ತೋರಿಸೋದು, ಅದು ಮಗು ಏನಾಗ್ತೈತಿ, ಆ ವಸ್ತು ಆ ಒಂದು ಪರದೆಯಿಂದ ಐತಂತ ಕಂಡು ಹಿಡಿತಾ ಹೋಗ್ತೈತಿ. ಏನು ಮಾಡ್ತಾ ಹೋಗ್ತೀವಿ, ಒಂದು ಅಸ್ತಿತ್ವದ ಬಗ್ಗೆ
ಗೊತ್ತಾಕೈತಿ. ಯಾವಾಗ ಈ ಸಂವೇದನಾಗತಿ ಹಂತದೊಳಗೆ ಅಸ್ತಿತ್ವದ ಬಗ್ಗೆ ಗೊತ್ತಾಗ್ತೈತಿ. ಜೊತೆಗೆ ಇನ್ನೊಂದು ಏನು ಮಾಡ್ತಾ ಹೋಗ್ತೈತಪ್ಪ ಅಂದ್ರೆ ಅದೇ ಒಂದು 8 ತಿಂಗಳ ಒಂದು ಏನಾದರೂ ಒಂದು ಮಗು ಇತ್ತಪ್ಪ ಅಂದ್ರೆ ಅದಕ್ಕೆ ಜೊತೆ ಒಂದು ಗೊಂಬೆ ಇಟ್ಟಾಗ ಆ ಗೊಂಬೆಗೆ ಏನು ಮಾಡ್ತಾ ಹೋಗ್ತೈತಪ್ಪ ಅಂದ್ರೆ ಆ ಗೊಂಬೆಯನ್ನು ತೆಗೆದುಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಹೋಗ್ತೈತಿ. ಅಂದರೆ ಈ ಅದ್ರ ಮುಂದೆ ಗೊಂಬೆ ಇಟ್ಟಪ್ಪ ಅಂದ್ರೆ ಏನು ಮಾಡ್ತಾ ಹೋಗ್ತೈತಪ್ಪ, ಈ 8 ತಿಂಗಳ ಮಗು ಇರ್ತೈತಿ. ಈ 8 ತಿಂಗಳ ಮಗು ಇದ್ದಾಗ ಆ ಮಗು ಮುಂದೆ ಒಂದು ಗೊಂಬೆ ಇಡ್ರಿ. ಗೊಂಬೆ ಇಟ್ಟಪ್ಪ ಏನು ಮಾಡ್ತೈತಿ, ತಗೋಣಕ್ಕೆ ಹೋಗೈತಿ. ಆ ತಗೋಣಕ್ಕೆ ಹೋದಾಗ ಏನು ಮಾಡ್ಬಿಡ್ತಿ, ಕಪ್ಪನ ತೆಗೆದು ಆ ಪರದೆ ಯಾವುದೋ ಒಂದು ಗಾಡಿಯಿಂದ ಅರಿಪಿಯಿಂದ ಇಟ್ಟಪ್ಪ ಏನು ಮಾಡ್ತಾ ಹೋಗ್ತೈತಿ. ಆದರೆ ಇದು ನಿಲ್ಸೋದು ಬಿಟ್ಟು ಬರ್ತೈತಿ, ಹುಡ್ಕೋದು ಬಿಟ್ಟು ಬರ್ತೈತಿ. ಆದರೆ ಅದು ಬರೋಬ್ಬರ್ತಿ ಏನು ಮಾಡ್ತಾ ಹೋಗ್ತದಪ್ಪ ಅಂದ್ರೆ ಈಗ 8 ತಿಂಗಳಾಗಿ ಮ್ಯಾಕೆ 10 ತಿಂಗಳಾಗಿ ಮ್ಯಾಕೆ ಏನು ಮಾಡ್ತೈತಪ್ಪ ಅಂದ್ರೆ ಅದನ್ನೇನು ಬಚ್ಚಿಟ್ಟಿರ್ತಾರಲ್ಲ ಅದನ್ನು ಹುಡುಕುವಂಥ ಪ್ರಯತ್ನ ಮಾಡ್ತಾರೆ. ಅಂದ್ರೆ ಆ ಒಂದು ಗೊಂಬೆಗೆ ಒಂದು ಕೂಡ ಅಸ್ತಿತ್ವ ಇರೋದನ್ನು ಎಲ್ಲಿ ಕಾಣ್ತಾ ಹೋಗ್ತಾವಪ್ಪ ಅಂದ್ರೆ ಈ ಒಂದು ಸಂವೇದನಾಗತಿ ಹಂತದೊಳಗೆ ಕಾಣೋದನ್ನು ನೋಡ್ತಾ ಹೋಗ್ತೀವಿ. ಇದೇನಪ್ಪ ಅಂದ್ರೆ ಸಂವೇದನಾಗತಿ ಅಂತ ಅಂದ್ರೆ ಈ ಒಂದು ಅವಧಿಯೊಳಗೆ ಏನು ಮಾಡ್ತಾ ಹೋಗ್ತಾವಪ್ಪ ಅಂದ್ರೆ ಸಂವೇದನಾ ಜೊತೆಗೆ ಆ ಒಂದು ವಸ್ತುವಿಗೆ ಯಾವುದೇ ಒಂದು ವಸ್ತುವಿಗೆ ಅಸ್ತಿತ್ವ ಐತೆ ಅನ್ನೋದನ್ನು ಈ ಒಂದು ಸಂವೇದನಾಗತಿ ಹಂತದೊಳಗೆ ನೋಡ್ತಾ ಹೋಗ್ತೀವಿ. ಮುಂದುವರೆದು ನೋಡ್ತಾ ಹೋಗೋಣ ಕಾರ್ಯಪೂರ್ವ ಹಂತ. ಯಾವುದು ಮೂರನೇದು ಕಾರ್ಯಪೂರ್ವ ಹಂತ. ಇದು ಎಷ್ಟು ವಯಸ್ಸು, 2 ವರ್ಷದಿಂದ 7 ವರ್ಷದ ಒಂದು ಅವಧಿಯನ್ನು ಕಾರ್ಯಪೂರ್ವ ಅಂತಂದು ಕರಿತಾ ಹೋಗ್ತೀವಿ. ಈ ಒಂದು ಹಂತದೊಳಗೆ ಏನು ಆಗ್ತೈತಪ್ಪ ಅಂದ್ರೆ ಏನು ಭಾಷೆಯನ್ನು ಮಾತಾಡೋಕ್ಕಂದ್ರೆ ಭಾಷೆಗಳನ್ನು ಪದಗಳನ್ನು ಬಳಸ್ತಾ ಇರ್ತಾನೆ. ಅಂದ್ರೆ ಇಲ್ಲಿ 2ರಿಂದ 7 ವರ್ಷಗಳಂತಂದ್ರೆ ಇಲ್ಲಿ ಭಾಷೆಯನ್ನು ಏನು ಮಾಡ್ತಾ ಹೋಗ್ತಾನೆ, ಆ ಬಳಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾನೆ, ಬಳಸ್ತಾ ಇರ್ತಾನೆ. ಜೊತೆ ಪ್ರಯತ್ನ ಅಲ್ಲ ಅದನ್ನು ಪದಗಳನ್ನು ಪ್ರಯೋಗವನ್ನು ಮಾಡ್ತಾ ಹೋಗ್ತಾನೆ. ಈ ಒಂದು ಅವಧಿಯೊಳಗೆ ಮಕ್ಕಳು ಏನಿರ್ತಾವಪ್ಪ ಅಂದ್ರೆ ಅಹಂ ಕೇಂದ್ರಿತವಾಗಿರ್ತಾವೆ. ಏನಲ್ಲ ಬ್ಯಾಸೆ ಹೊತ್ತುಬಿಟ್ರೆ ಎಲ್ಲ ಕೊಡಿಸ್ತಾರನ್ನ ತಿಳ್ಕೊಂಬಿಟ್ಟಿರ್ತಾವೆ. ಯಾವಾಗ 2ರಿಂದ 7 ವರ್ಷದ ಒಂದು ಅವಧಿಯ ಮಕ್ಕಳು ಏನಪ್ಪ ಅಂದ್ರೆ ಅಹಂ ಕೇಂದ್ರಿತ ಏನೋ ಕೊಡಲಿಲ್ಲಪ್ಪ ಅಂದ್ರೆ ಅಳಕ್ಕೆ ಶುರು ಮಾಡಿ ಬರ್ತಾವೆ. ಅಂದ್ರೆ ಆ ಒಂದು ನನಗೆಲ್ಲ ಬೇಕನ್ನೋ ರೀತಿಯಲ್ಲಿ ಈ ಒಂದು ಅಹಂ ಕೇಂದ್ರಿತವಾದಂಥ ಈ ಒಂದು ಎಲ್ಲಿ ನೋಡ್ತಾವಪ್ಪ ಅಂದ್ರೆ ಕಾರ್ಯಪೂರ್ವ ಹಂತದೊಳಗೆ ನೋಡ್ತಾ ಹೋಗ್ತೀವಿ. ಅಂದರೆ ಏನಪ್ಪ ಅಂದ್ರೆ ಈ ಒಂದು ಆ ಹಂತದೊಳಗೆ ಕೆಲವೊಂದು ಪರಿಕಲ್ಪನೆಗಳನ್ನ ನೋಡ್ತಾ ಹೋಗ್ತೀವಿ. ಏನು ಪರಿಕಲ್ಪನೆಗಳನ್ನು ನೋಡ್ತಾ ಹೋಗ್ತಾವಪ್ಪ ಅಂದ್ರೆ ಆ ಒಂದು ವಿಳಂಬಿಕವಾದಂಥ ಅನುಕರಣೆಯನ್ನು ಮಾಡ್ತಾ ಹೋಗ್ತಾರೆ. ಅಂದ್ರೆ ಡಿಫರ್ಡ್ ಇಮಿಟೇಷನ್ ಅಂತ ಮಾಡ್ತಾ ಹೋಗ್ತೀವಿ. ಅಂದ್ರೆ ಈ ಮನೆಗೆ ಯಾರು ಇರ್ತಾರಲ್ಲ ಅವ್ರದ್ದು ಏನು ಮಾಡ್ತಾ ಹೋಗ್ತಾರೆ ಅದನ್ನೇ ಆ ಒಂದು ಮಗು ಮಾಡ್ತಾ ಹೋಗ್ತಾರೆ. ಅಂದ್ರೆ ವಿಳಂಬಿತ ಅನುಕರಣೆ ಮಾಡ್ತಾ ಹೋಗ್ತೈತಿ. ಅಂದ್ರೆ ಮನೆಯಾಗ ಏನಾದರೂ TV ರಿಮೋಟ್ ಬಳಸೋದು ಮತ್ತು ಕಂಪ್ಯೂಟರ್ ಬಳಸೋದು, ಮನೆ ಬೇಗ ಹಾಕೋದು ಏನು ಮಾಡ್ತಾ ಹೋಗ್ತೈತೆ ಅಂದ್ರೆ ಆ ಒಂದು ತಂದೆ ತಾಯಿಗಳು ಇಲ್ಲದಂಥ ಸಂದರ್ಭದೊಳಗೆ ಅದೇ ಒಂದು ಮಗು ಏನು ಮಾಡ್ತಾ ಹೋಗ್ತೈತಿ, ತಾನು ನೋಡಿದಂಥ ಒಂದು ಮನೆಯಲ್ಲಿರುವಂಥ ಏನದು ಆ್ಯಕ್ಟಿವಿಟಿನ ಯಾರೂ ಇಲ್ಲದಂಥ ಸಂದರ್ಭದೊಳಗೆ ಅದನ್ನು ಮಾಡ್ತಾ ಹೋಗ್ತೀವಿ. ಅದಕ್ಕೆ ವಿಳಂಬಿತ ಅನುಕರಣೆ ಅಂತ ಕರಿತಾ ಹೋಗ್ತೀವಿ. ಜೊತೆಗೆ ಸಾಂಕೇತಿಕ ಆಟಗಳನ್ನು ಆಡ್ತಾ ಹೋಗ್ತೈತಿ. ಯಾವುದು ಸಾಂಕೇತಿಕ ಆಟಗಳನ್ನು ಆಡ್ತಾ ಹೋಗ್ತೀವಿ. ಅಂದರೆ ಈ ಹಂತದ ಮಕ್ಕಳಲ್ಲಿ ಏನು ಮಾಡ್ತಾ ಹೋಗ್ತಾವಪ್ಪ ಅಂದ್ರೆ ಆಟಗಳನ್ನು ಆಟ ಆಡ್ತಾ ಹೋಗ್ತೀವಿ. ಏನಪ್ಪ ಅಂದ್ರೆ ಈ ಒಂದು ಅಜ್ಜ ಇರ್ತಾನಲ್ಲ, ಅಜ್ಜನ ಕೋಲು ಇರ್ತೈತಿ. ಆ ಅಜ್ಜನ ಕೋಲು ತಾನು ಏನು ಮಾಡ್ತಾರೆ, ಇದು ಕುದುರೆ ಅಂತಂದು ಆಟ ಆಡೋದು ಮತ್ತು ಅಂಗಡಿ ಇಂಥ ಸಣ್ಣ ಸಣ್ಣ ನೋಡಿರುವಂಥ ಆಟ ಆಡ್ತಲ್ಲ, ಆ ಒಂದು ಯಾವ ವಯಸ್ಸಿನೊಳಗೆ ಆಟ ಆಡ್ತಾವಪ್ಪ ಅಂದ್ರೆ 2ರಿಂದ 7 ವರ್ಷಗಳ ಒಂದು ಅವಧಿಯೊಳಗೆ ಆಟ ಆಡೋದನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಅವಧಿಯೊಳಗೆ ಚಿತ್ರರಚನಾ ಒಂದು ಸಾಮರ್ಥ್ಯ ಈ ಒಂದು ಮಕ್ಕಳಲ್ಲಿ ಬಂದಿರ್ತೈತಿ. ಅಂದರೆ 2ರಿಂದ 7 ವರ್ಷದ ಮಕ್ಕಳು ಯಾರ ಮನೆಗೆ ಇದ್ದಪ್ಪ ಅಂದ್ರೆ ಅವ್ರು ಒಂದು ಮನೆ ನೋಡ್ಬೇಕು ನೀವು. ಅಂದ್ರೆ ಆ ಮನೆ ತುಂಬ ಏನಿರ್ತಾವಪ್ಪ ಅಂದ್ರೆ ಚಿತ್ರಗಳು ಬಂದಿರ್ತಾವೆ. ಅಂದ್ರೆ ಅವ್ರು ಎಲ್ಲಿ ಕಂಡಲ್ಲಿ ಏನು ಮಾಡ್ತಾ ಇರ್ತಪ್ಪ ಚಿತ್ರಗಳನ್ನು ಬಿಡಿಸ್ತಾ ಇರ್ತಾರೆ. ಅಂದ್ರೆ ಆ ಒಂದು ಅವಧಿಯೊಳಗೆ ಆ ಮಕ್ಕಳಿಗೆ ಆ ಚಿತ್ರ ಬಿಡಿಸುವಂಥ ಒಂದು ಕೌಶಲ್ಯ ಬೆಳ್ತಾ ಇರ್ತೈತಿ. ಅಂದ್ರೆ ಏನಾದರೂ ಒಂದೊಂದು ಏನಾನ ಬಿಡಿಸ್ತಾ ಇರ್ತೈತಿ. ಆ ತಿಳಿದಿಲ್ಲ ಏನು ಗೊತ್ತಾಗಂಗಿಲ್ಲ. ಹಾಗೆ ಸುಮ್ಮನೆ ಬಿಡಿಸೋದು, ಸಿಕ್ಕದಪ್ಪ ಅಂದ್ರೆ ಇಡ್ಲಿ ತಿಕ್ಕೋದು, ಕಟಕ್ ಸಿಕ್ಕರೆ ಕಟ್ಟು, ಇಟ್ಟಂದ್ರೆ ಇಟ್ಟು ಏನು ಸಿಗ್ತೈತಿ ಅದರಿಂದ ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಚಿತ್ರಗಳ ಒಂದು ಬಿಡಿಸುವಂಥ ಸಾಮರ್ಥ್ಯ ಈ ಒಂದು ಅವಧಿಯೊಳಗೆ ನೋಡ್ತಾ ಹೋಗ್ತೀವಿ. ಜೊತೆಗೆ ಇನ್ನೊಂದು ಪರಿಕಲ್ಪನೆಗಳನ್ನು ನೋಡ್ತಾ ಹೋಗ್ತೀವಿ, ಸೃಜನಶೀಲ ಮತ್ತು ಕಲ್ಪನಾತ್ಮಕ ಸಾಮರ್ಥ್ಯ ಬೆಳೆದಿರ್ತೈತಿ. ಯಾವ ಮಕ್ಕಳಲ್ಲಿ ಈ 2ರಿಂದ 7 ವರ್ಷಗಳಲ್ಲಿ. ಅಂದರೆ ಈ ಒಂದು ವಯಸ್ಸಿನ ಒಂದು ಮಕ್ಕಳು ಏನು ಮಾಡ್ತಾ ಹೋಗ್ತಾವಪ್ಪ ಅಂದ್ರೆ ಈ ಒಂದು ಮಣ್ಣಿನ ಮೂಲಕ ಏನು ಮಾಡ್ತಾ ಹೋಗ್ತಾರೆ, ಆ ಮಣ್ಣಿನ ಗಣಪನ ಮಾಡೋಕ್ಕೆ ಹೋಗೋದು
ಗೊಂಬೆ ಮಾಡೋಕೆ ಹೋಗೋದು ಮಾಡ್ತಾರೆ. ಅಂದ್ರೆ ಸೃಜನಶೀಲ ಹೊಸದ ಅಂತ ಏನಾದರೂ ಒಂದು ಇದನ್ನು ಮಾಡ್ತಾ ಹೋಗ್ತಾರೆ. ಆ ಕಟ್ಟಿಗೆಯಿಂದ ಹೊಲ ಹೊಡ್ಯಕ್ಕೆ ಹೋಗ್ತಾ ಇರ್ತಾರೆ. ಅಂದ್ರೆ ಆ ಒಂದು ಸೃಜನಶೀಲತೆ ಬೆಳೀತಾ ಹೋಗ್ತೈತಿ. ಯಾವ ಒಂದು ವರ್ಷದೊಳಗೆ 2ರಿಂದ 7 ವರ್ಷದ ಒಂದು ಅವಧಿಯೊಳಗೆ. ಈ ಒಂದು ಅವಧಿಯೊಳಗೆ ವಿಳಂಬಿತವಾದಂಥ ಅನುಕರಣೆಯನ್ನು ನೋಡ್ತಾ ಹೋಗ್ತೀವಿ. ಸಾಂಕೇತಿಕ ಆಟವನ್ನು, ಚಿತ್ರರಚನಾ ಸಾಮರ್ಥ್ಯವನ್ನು, ಜೊತೆಗೆ ಸೃಜನಶೀಲ ಮತ್ತು ಕಲ್ಪನಾತ್ಮಕವಾದಂಥ ಸಾಮರ್ಥ್ಯವನ್ನು ನೋಡ್ತಾ ಹೋಗ್ತೀವಿ. ನಂತರದಲ್ಲಿ ನೋಡ್ತಾ ಹೋಗೋಣ ಮೂರ್ತ ಕಾರ್ಯಗಳ ಅಂತ. ಯಾವುದು? ಮೂರ್ತ ಕಾರ್ಯಗಳಂತ ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಮೂರ್ತ ಕಾರ್ಯಗಳಂತ ಇದು 7ರಿಂದ 11 ವರ್ಷಗಳ ಒಂದು ಅವಧಿಯೊಳಗೆ ನೋಡ್ತಾ ಹೋಗ್ತೀವಿ. ಈ ಒಂದು ಅವಧಿಯೊಳಗೆ ಈ ಒಂದು ಏನು ಇಲ್ಲಿ ಈ ಒಂದು ಅವಧಿಯೊಳಗೆ ತಾರ್ಕಿಕ ಒಂದು ಆಲೋಚನಾ ಸಾಮರ್ಥ್ಯ ಬೆಳೆದೈತಿ. ಅಂದರೆ ಯೋಚನೆ ಮಾಡುವಂಥ ಸಾಮರ್ಥ್ಯ ಈ ಒಂದು ಅವಧಿಯೊಳಗೆ ಆ ಒಂದು ಸಾಮರ್ಥ್ಯ ಬರ್ತಾ ಹೋಗ್ತೈತಿ. ಜೊತೆಗೆ ಆ ಸ್ಥಾಯಿತ್ವ ಅಂದರೆ ವಸ್ತುಗಳಾಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, ಏನು ಆ ಸ್ಥಾಯಿತ್ವದ ಬಗ್ಗೆ, ಅವುಗಳ ಪರಿಕಲ್ಪನೆಯ ಬಗ್ಗೆ ಗೊತ್ತಿರ್ತೈತಿ. ಅಂದರೆ ಈ ದ್ರವರಾಶಿ ಮತ್ತು ತೂಕ ಇವುಗಳ ಒಂದು ಪರಿಕಲ್ಪನೆ ಏನಿರ್ತೈತಪ್ಪ ಅಂದ್ರೆ ಆ ಒಂದು ಮಕ್ಕಳಲ್ಲಿ ಏನಿರ್ತೈತಪ್ಪ ಅಂದ್ರೆ ಬೆಳವಣಿಗೆ ಆಗಿರ್ತೈತಿ. ಅಂದರೆ ಒಂದೇದು ಯೋಚನೆ ಮಾಡುವಂಥ ಸಾಮರ್ಥ್ಯ ಬೆಳೆದಿರ್ತೈತಿ. ಜೊತೆಗೆ ಆ ಸ್ಥಾಯಿತ್ವ ಅಂದ್ರೆ ಈ ನಮ್ಮ ಒಂದು ಅಂಗಡಿ ಕಳಿಸಿದಪ್ಪ ಅಂದರೆ 1 ಕೆ ಸಕ್ಕರೆ ತಾರಪ್ಪ ಅಂದ್ರೆ ಗೊತ್ತಾಗೈತಿ. 1 ಕೆ ಸಕ್ಕರೆ ಎಷ್ಟು ಒಂದು ಪ್ರಮಾಣ ಬರ್ತೈತೆ ಅನ್ನೋದು ಆ ಮಕ್ಕಳಲ್ಲಿ ಅದು ಗೊತ್ತಾಗೋದನ್ನು ಕಾಣ್ತಾ ಹೋಗ್ತೀವಿ. ಯಾವಾಗಪ್ಪ ಅಂದ್ರೆ ಈ ಒಂದು ಮೂರ್ತ ಕಾರ್ಯಗಳ ಹಂತದೊಳಗೆ ನೀವು ವಿಶೇಷವಾಗಿ ಈ ಒಂದು 5 ವರ್ಷದ ಒಂದು ಮಗು ಕೈಯಾಗ ನೀವು ಏನು ಮಾಡಿರಿ, ಈ ಕ್ಯಾರಮ್ ಬೋರ್ಡ್ ಆಡ್ತಿರಲ್ಲ, ಬಿಳೆಕಾಯಿನೂ ಮತ್ತು ಕರಿಯಕಾಯಿನೂ ಕೊಡ್ರಿ, ಗುಂಪಾಗಿ ಕೊಡ್ರಿ. ಒಂದು ಕಡೆಗೆ ಗುಂಪಿಡ್ರಿ, ಒಂದು ಕಡೆಗೆ ಜೋಡಿಸಿ. ಇವುಗಳನ್ನ ಒಂದು ಕಡೆಗೆ 5 ವರ್ಷದ ಮಗು ಕ್ಯಾರಮ್ ಬೋರ್ಡ್ ಕಾಯಿನ ಇರ್ತಾವಲ್ಲ, ಒಂದು ಗುಂಪಾಗಿ ಕೊಡ್ರಿ, ಒಂದು ಗುಂಪಾಗಿ ಮುಂದಡ್ರಿ, ಇನ್ನೊಂದು ಜೋಡಿಸಿಡ್ರಿ. ಇದ್ರಾಗ ಭಾಳ ಯಾವುದು ಅಂತ ಅಂದಪ್ಪ ಅಂದ್ರೆ 5 ವರ್ಷದ ಮಗು ಏನು ಮಾಡ್ತಾ ಹೋಗ್ತೈತಿ, ಆ ಗುಂಪುರೋದನ್ನು ಏನು ಮಾಡ್ತಾ ಹೋಗ್ತೈತಪ್ಪ ಅಂದ್ರೆ ಅದು ಹೆಚ್ಚಿಗೆ ಐತೆ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಒಂದು ಸ್ಥಾಯಿತ್ವ ಏನಾಗಿರೋದು ಅಲ್ಲಿ ಅವರಿಗೆ ಐಡೆಂಟಿಫೈ ಮಾಡೋಕೆ ಗೊತ್ತಾಗಲ್ಲ. ಅದೇ ಒಂದು 7 ವರ್ಷದ ಒಂದು ಮಗುನ ಕೇಳ್ರಿ, ಒಂದು ಗುಂಪಿರೋದು, ಒಂದು ಜೋಡಿಸಿರೋದು, ಈ ಕಡೆ ಎರಡು ಏನು ಹೇಳ್ತೈತೆ ಆ ಮಗು ಎರಡೂ ಸಮವಾಗಿದೆ ಅಂತಂತ ಹೇಳ್ತಾರೆ. ಅಂದ್ರೆ ಆ ಒಂದು ಸ್ಥಾಯಿತ್ವದ ಬಗ್ಗೆ, ಆ ಒಂದು ಗಾತ್ರ ಮತ್ತು ತೂಕ ಇವುಗಳ ಒಂದು ಪರಿಕಲ್ಪನೆ ಈ ಒಂದು ಅವಧಿಯೊಳಗೆ ಏನಾಗಿರ್ತೈತಪ್ಪ ಬೆಳವಣಿಗೆ ಆಗ್ತದೆ. ಈ ಒಂದು ಹಂತದೊಳಗೆ ಮೂರ್ತ ಕಾರ್ಯಗಳ ಹಂತದೊಳಗೆ ತಾರ್ಕಿಕ ಆಲೋಚನೆ ಬೆಳವಣಿಗೆ ಆಗಿರ್ತೈತಿ, ಸ್ಥಾಯಿತ್ವ ಬೆಳವಣಿಗೆ ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ಕೊನೆಗೆ ನೋಡ್ತಾ ಹೋಗೋಣ ಔಪಚಾರಿಕ ಕಾರ್ಯಗಳ ಅಂತ. ಯಾವುದು? ಔಪಚಾರಿಕ ಕಾರ್ಯಗಳ ಹಂತವನ್ನು ನೋಡ್ತಾ ಹೋಗ್ತೀವಿ. ಇದು ಅವಧಿ ನೋಡಿ 11 ವರ್ಷದ ಮೇಲ್ಪಟ್ಟಿನ ಅವಧಿ ಅಂತ ನೋಡ್ತಾ ಹೋಗ್ತೀವಿ. ಈ ಒಂದು ಅವಧಿಯೊಳಗೆ ಯಾವ ಸಾಮರ್ಥ್ಯ ಮೂಡಿರ್ತೈತಪ್ಪ ಅಂದ್ರೆ ಅಮೂರ್ತ ಚಿಂತನಾ ಸಾಮರ್ಥ್ಯ ಏನಾಗಿರ್ತೈತಪ್ಪ ಅಂದ್ರೆ ಬೆಳವಣಿಗೆ ಆಗಿರ್ತೈತಿ. ಅಂದ್ರೆ ಈ ಒಂದು ಕಣ್ಣಿಗೆ ಕಾಣದೇ ಇರುವಂಥ ಒಂದು ವಸ್ತುಗಳ ಮೇಲೆ ಚಿಂತನೆ ಅಂದರೆ ಯೋಚನೆ ಮಾಡುವಂಥ ಸಾಮರ್ಥ್ಯ ಬೆಳೆದಿರ್ತೈತಿ. ಅಂದ್ರೆ ಊಹೆ ಮಾಡ್ತಾ ಹೋಗ್ತಾನೆ. ಏನಾದರೂ ಒಂದು ಗೊಂಬೆಯ ಬಗ್ಗೆ ಹೇಳಿ ಒಂದು ಊಹೆ ಮಾಡ್ತಾ ಹೋಗ್ತಾನೆ. ಅದರ ಒಂದು ಮುಂದಿನ ಭವಿಷ್ಯವನ್ನು ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾನೆ. ಏನಾದರೂ ಒಂದು ಸಮಸ್ಯೆ ಕೊಟ್ಟರೆ ಸಮಸ್ಯೆಯನ್ನು ಬಿಡಿಸುವಂಥ ಪರಿಹಾರವನ್ನು ನೋಡೋದನ್ನು ಈ ಒಂದು ಅಂಶದಲ್ಲಿ ನೋಡ್ತಾ ಹೋಗ್ತೀವಿ. ಅಂದ್ರೆ ಏನೇ ಒಂದು ಮಾಡಿದರೂ ಕೂಡ ಅವು ಏನು ಮಾಡ್ತಾ ಹೋಗ್ತಾನೆ, ಪರಿಹಾರವನ್ನು ಕಂಡುಹಿಡುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾನೆ. ಜೊತೆಗೆ ಏನೇ ಒಂದು ಯಾವುದೇ ಒಂದು ಮಾಹಿತಿ ಹೇಳಿದ ಕೂಡ ಅದು ಒಮ್ಮೆಗೆ ಒಪ್ಕೊಳ್ಳೋಂಗಲ್ಲ. ಅದನ್ನು ತಾರ್ಕಿಕವಾಗಿ, ವಿಚಾರಾತ್ಮಕವಾಗಿ ವಿಮರ್ಶೆಯನ್ನು ಮಾಡ್ತಾ ಹೋಗ್ತಾನೆ. ಅಂದ್ರೆ ಏನೇ ಮಾಡಿದರೂ ಕೂಡ ಆ ಪ್ರಯೋಗದ ಮೂಲಕ ತನ್ನ ಒಂದು ಏನದು ಚಿಂತನೆಗಳ ಮೂಲಕ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾನೆ. ಅಂದ್ರೆ ಔಪಚಾರಿಕ ಚಿಂತನೆಯ ಬೆಳೀತಾ ಹೋಗಿರ್ತೈತಿ. ಜೊತೆಗೆ ಈ ಒಂದು ಮಕ್ಕಳಲ್ಲಿ ಸ್ವತಂತ್ರವಾದಂಥ ಆಲೋಚನೆ ಸಾಮರ್ಥ್ಯ ಬೆಳೆದಿರ್ತೈತಿ. ಜೊತೆಗೆ ಸೃಜನಶೀಲತೆ ಮುಖ್ಯವಾಗಿ ಕಂಡು ಬರ್ತಾ ಹೋಗ್ತೈತಿ. ಏನಾದರೂ ಒಂದು ತೀರ್ಮಾನ ಕೈಗೊಳ್ಳುವಂಥ ಸನ್ನಿವೇಶವನ್ನು ಈ ಒಂದು ಹಂತದೊಳಗೆ ನೋಡ್ತಾ ಹೋಗ್ತೀವಿ. ಏನಪ್ಪ ಅಂದ್ರೆ ಆ ಔಪಚಾರಿಕ ಕಾರ್ಯ ಹಂತದೊಳಗೆ ಏನು ನೋಡ್ತಾ ಹೋಗ್ತಪ್ಪ ಅಂದ್ರೆ ಇಷ್ಟು ಅಂಶಗಳನ್ನು ಕಾಣ್ತಾ ಹೋಗ್ತೀವಿ. ಈ ಒಟ್ಟಾರೆಯಾಗಿ ಈ ಒಂದು ತರಗತಿಯೊಳಗೆ ವಿಕಾಸದ ಹಂತಗಳ ಬಗ್ಗೆ ನೋಡ್ತಾ ಹೋದ್ವಿ. ಅಂದ್ರೆ ಜೀನ್ ಪಿಯಾಜೆ ಅವರು ಸ್ವಿಟ್ಜರ್ಲ್ಯಾಂಡಿನ ನ್ಯಾಚಲ್ ಎಂಬ ಒಂದು ಪ್ರದೇಶದಲ್ಲಿ ಜನ್ಮ ಆಗ್ತೈತಿ. 10 ವರ್ಷಗಳನ್ನು ಒಂದು ಬಾಲಕನಾಗಿದ್ದಾಗ ಅವನು ಏನು ಮಾಡಿರ್ತಾನಪ್ಪ ಅಂದ್ರೆ ಅಲ್ಬಿನೋ ಎಂಬ ಒಂದು ಗುಬ್ಬಿಗಳ ಮೇಲೆ ಕವನ ಬರೋದು. ಅದರ ಮೂಲಕ ಏನು ಮಾಡಿರ್ತಾನಪ್ಪ ಅಂದ್ರೆ
ಬಹುಮಾನ ಗಳಿಸಿರ್ತಾನೆ. ಜೊತೆ 21ನೇ ವಯಸ್ಸಿನೊಳಗೆ ಜಿನೆವಾ ವಿಶ್ವವಿದ್ಯಾಲಯದೊಳಗೆ ಪ್ರಾಣಿಶಾಸ್ತ್ರ ವಿಭಾಗದಲ್ಲಿ ಏನು ಮಾಡ್ತಾ ಹೋಗಿರ್ತಾನೆ, ಡಾಕ್ಟರೇಟ್ ಪದವಿ ಪಡೆಯುತ್ತಾನೆ. ಅವನು ಒಂದು ಹಂತ ಏನು 4 ಹಂತಗಳು ಸ್ಕೀಮು ಅಂದರೆ ಏನು, ಸಂವೇದನಾಗತ್ಯ ಅಂತ, ಕಾರ್ಯಪೂರ್ವ ಅಂತ, ಮೂರ್ತ ಕಾರ್ಯಗಳಂತ, ಔಪಚಾರಿಕ ಕಾರ್ಯಗಳಂತ. 2 ವರ್ಷ, 2ರಿಂದ 7 ವರ್ಷ, 7ರಿಂದ 11 ವರ್ಷ, 11 ವರ್ಷದ ಮೇಲ್ಪಟ್ಟು. ಮತ್ತು 2.5 ಸ್ಕೀಮ್ ಅಂತ ಮೊದಲ ಒಂದು ಬದಲಾವಣೆ, ಇನ್ನೊಂದು ಹೊಂದಾಣಿಕೆ ಅಂದ್ರೆ ಆ ಒಂದು ಸ್ಕೀಮಾದ ಹೊರಬರುವಂಥ ಏನದ ಮಾರ್ಪಾಡು ಪರಿಸರದೊಂದಿಗಿನ ಬದಲಾವಣೆಗಳನ್ನು ಹೊಂದಾಣಿಕೆ ಅಂತ ಕರಿತೇವೆ. ಈ ಹೊಂದಾಣಿಕೆಯ ಮುಂದೆ ಬರೋದು ಮನೋಗತ ಅಂತ ನೋಡ್ತಾವೆ. ಇವಿಷ್ಟು ಅಂಶಗಳು ಯಾವುದಕ್ಕೆ ಸಂಬಂಧಪ್ಪ ಅಂದ್ರೆ ಈ ಒಂದು ಜೀನ್ ಪಿಯಾಜೆ ಅವರಿಗೆ ಸಂಬಂಧಪಟ್ಟ ಮಾಹಿತಿ ಆಗ್ತದೆ. ಈ ಒಂದು ತರಗತಿ ಇಷ್ಟ ಆದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಇಷ್ಟ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.